ಮನೋರಂಜನ್ಗೆ ಸಂಬಂಧಪಟ್ಟಂತಹ ಕರ್ನಾಟಕದ ಲಿಂಕು ಮೈಸೂರಿನ ಲಿಂಕ್ ಇರೋದ್ರ ಬಗ್ಗೆ ಕೂಡ ನಾವು ಮಾಹಿತಿ ಕೊಡ್ತಾ ಇದ್ವಿ. ಅಪ್ಪನ ಪರಿಚಯ ಹೇಳ್ಕೊಂಡು ಮನೋರಂಜನ್ ಪಾಸ್ ಅನ್ನ ಪಡೆದುಕೊಂಡಿದ್ದು ಗೊತ್ತಾಗ್ತಾ ಇದೆ. ಸಂಸದ ಪ್ರತಾಪ್ ಸಿಂಹ ಅವರ ದೆಹಲಿ ಕಚೇರಿಯಿಂದ ಈ ಆರೋಪಿ ಪಾಸ್ ಪಡ್ಕೊಂಡಿರ್ತಾನೆ. ಅದಕ್ಕಿಂತ ಮುಂಚೆ ತನ್ನ ಅಪ್ಪನ ಹೆಸರನ್ನ ಬಳಸಿರ್ತಾನೆ ಈ ಮನೋರಂಜನ್ ಅನ್ನೋದು ಗೊತ್ತಾಗಿದೆ. ಪಾಸ್ ಅನ್ನ ಸಂಗ್ರಹ ವಸ್ತುವಾಗಿ ಇಟ್ಕೊಳ್ಳೋದಕ್ಕೆ ಸಾಗರ್ ಶರ್ಮಾ ಇಷ್ಟಪಟ್ಟಿದ್ದಾರೆ. ಹೀಗಾಗಿ ಸಾಗರ್ ಹೆಸರಲ್ಲಿ ಪಾಸ್ ಕೊಡಿ ಅಂತ ಮೊನ್ನೆ ಸಂಜೆ ಹೋಗಿ ಪಡ್ಕೊಂಡಿರ್ತಾನೆ. ಒಂದು ಪಾಸ್ನಲ್ಲಿ ಇಬ್ಬರು ಸಂಸತ್ತ ಪ್ರವೇಶ ಮಾಡುವಂತಹ ಅವಕಾಶ ಇರುತ್ತೆ. ಮೊನ್ನೆ ಮಧ್ಯಾಹ್ನ ದೆಹಲಿಯ ಪ್ರತಾಪ್ ಸಿಂಹ ಕಚೇರಿಗೆ ಮನೋರಂಜನ್ ಹೋಗ್ತಾನೆ. ಮನೋರಂಜನ್ಗೆ ಈ ಟೈಮ್ನಲ್ಲಿ ಮತ್ತೊಬ್ಬ ನುಸುಳುಕೋರ ಇಡೀ ಪ್ರಕರಣದ A1 ಸಾಗರ್ ಶರ್ಮಾ ಸಾಥ್ ಕೊಡ್ತಾನೆ. ನಾನು ಮೈಸೂರಿನ ದೇವರಾಜೇಗೌಡ ಮಗ ಅಂತ ಈ ಮನೋರಂಜನ್ ಹೇಳ್ಕೊಂಡಿದ್ದು ಗೊತ್ತಾಗಿದೆ. ನನ್ನ ತಂದೆ ಸಂಸದರಿಗೆ ಪರಿಚಿತರು ಅಂತ MP ಯ ದೆಹಲಿ PA ಸಾಗರ್ ಅವರಿಗೆ ಮಾಹಿತಿಯನ್ನ ಕೊಟ್ಕೊಳ್ತಾನೆ. ತನ್ನಂತಾನು ಇಂಟ್ರಡ್ಯೂಸ್ ಮಾಡಿಕೊಂಡು ನಮ್ಮ ತಂದೆಗೆ MP ಗೊತ್ತು ಅಂತೆಲ್ಲ ಹೇಳ್ತಾನೆ. ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ KP ನಾಗರಾಜ್. ಸಡನ್ ಕ್ರಾಂತಿ ಮಾಡಬೇಕು, ಸಡನ್ ಆಗಿ ಹೋರಾಟ ಮಾಡಬೇಕು ಅಂತ ಹೋರಾಟದ ದಿಕ್ಕನ್ನೇ ತಪ್ಪಿಸಿ ದಿಕ್ಕು ತಪ್ಪಿದ ಹೋರಾಟಗಾರರು ನಡೆಸಿದಂತಹ ಕೃತ್ಯ ಎಂಥದ್ದು ಅನ್ನೋದನ್ನ ಇಡೀ ದೇಶ ನೋಡಿದೆ. ಬಟ್ ಇಲ್ಲಿ ಪ್ರಶ್ನೆ ಇರೋದು, ತಮ್ಮ ಸ್ವಾರ್ಥಕ್ಕೆ ಅಪ್ಪನ ಹೆಸರನ್ನ ದುರ್ಬಳಕೆ ಮಾಡ್ಕೊಂಡ್ರಲ್ಲ, ಏನ್ ಕತೆ ಅಂತ. ಅಲ್ಲ, ನಿಶ್ಚಿತವಾಗ್ಲೂ ಕೂಡ ಮನೋರಂಜನ್ ದಾರಿ ತಪ್ಪಿದ ಮಗ ಅನ್ನುವಂಥ ರೀತಿಯಲ್ಲಿ, ದಾರಿ ತಪ್ಪಿದ ರೀತಿಯಾದಂಥ ಯುವಕ ಅನ್ನುವಂಥದ್ರಲ್ಲಿ ಯಾವುದೇ ರೀತಿಯಂಥ ಅನುಮಾನಗಳಿಲ್ಲ. ಅವನು ತನ್ನ ಕೃತ್ಯವನ್ನು ಸಾಧನೆ ಮಾಡ್ಕೊಳ್ಳೋದಕ್ಕೆ ತಾನೇನು ಅಂದ್ಕೊಂಡಿರುವಂಥದ್ದು ಅದನ್ನು ಮಾಡುವಂಥ ಸಲುವಾಗಿ ಅವರ ತಂದೆಯ ಹೆಸರನ್ನು ಬಳಸ್ಕೊಂಡಿರುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇರುವಂಥದ್ದು. ಮಮತಾ, ಮೊನ್ನೆ ಅಂದರೆ 12ನೇ ತಾರೀಕಿನ ಮಧ್ಯಾಹ್ನ ದೆಹಲಿಯ ಪ್ರತಾಪ್ ಸಿಂಹ ಅವರ ಕಚೇರಿಗೆ ಹೋಗುವಂತಹ ಮನೋರಂಜನ್ ತನ್ನ ಸ್ನೇಹಿತನ ಜೊತೆಗೂ ಹೋಗ್ತಾನೆ. ಅವನು ಶರ್ಮನ ಜೊತೆಗೆ ಹೋಗಿ ನಾನು ದೇವರಾಜೇಗೌಡ ಅವರ ಮಗ ಅನ್ನುವಂಥ ರೀತಿಯಲ್ಲಿ ಪರಿಚಯ ಮಾಡಿಕೊಂಡು, ಯಾಕಂದರೆ ದೇವರಾಜೇಗೌಡಗೂ ಮೈಸೂರಿನ ಪ್ರತಾಪ್ ಸಿಂಹಗೂ ಒಂದು ಪರಿಚಿತವಾದಂತಹ ಮುಖ ಇರುತ್ತೆ. ಅದನ್ನೇ ದುರ್ಬಳಕೆ ಮಾಡಿಕೊಂಡು ಇವನು ನನಗೂ ಹೊಸ ಸಂಸತ್ತನ್ನು ನೋಡೋದಕ್ಕೆ ಒಂದು ಅವಕಾಶ ಬೇಕು ಅನ್ನುವಂಥ ರೀತಿಯಂಥ ಒಂದು ರಿಕ್ವೆಸ್ಟನ್ನು ಮಾಡಿ ತನ್ನ ಜೊತೆಗೆ ಕೊಲಿಗಾಗಿರುವಂಥ ಶರ್ಮಾಗೂ ಕೂಡ, ಆ ಒಂದು ಸಾಗರ್ ಶರ್ಮಾಗೂ ಕೂಡ ಪಾಸನ್ನು ಕೊಡಿ ಅನ್ನುವಂಥ ರೀತಿಯಂಥ ರಿಕ್ವೆಸ್ಟನ್ನು ಕೂಡ ಮಾಡ್ತಾನೆ. ಸಹಜವಾಗಿಯೇ ಏನು ಮೈಸೂರಿನ ಕ್ಷೇತ್ರದವರೇ ಅನ್ನುವಂಥ ದೃಷ್ಟಿಯಿಂದಾಗಿ ದೆಹಲಿಯ ಪ್ರತಾಪ್ ಸಿಂಹ ಅವರ PA ಸಾಗರ್ ಈ ಒಂದು ಪಾಸಿನ ಅರ್ಜಿಯನ್ನು ತೆಗೆದುಕೊಂಡು ಅದನ್ನು ಸಂಸತ್ ಭವನಕ್ಕೆ ಕಳಿಸಿ ಅಲ್ಲಿಂದ ಪಾಸನ್ನು ತೆಗೆದುಕೊಳ್ತಾರೆ. ಅಂದರೆ 12ನೇ ತಾರೀಕು ಸಂಜೆ ಇವರಿಗೆ ಪಾಸ್ ಡಿಸ್ಟ್ರಿಬ್ಯೂಷನ್ ಆಗಿದೆ. 13ನೇ ತಾರೀಕು ನಿನ್ನೆ ಬೆಳಗ್ಗೆ ಈ ಕೃತ್ಯವನ್ನು ಅವನು ಎಸಗಿರುವಂಥದ್ದು. ಅಂದರೆ ತನ್ನ ತಂದೆಗೆ ಸಂಸದ ಪ್ರತಾಪ್ ಸಿಂಹ ಅವರ ಪರಿಚಿತ ಮುಖ ಅನ್ನುವಂಥದ್ದು ಗೊತ್ತಿರುವಂತಹ ಹಿನ್ನೆಲೆಯಲ್ಲಿ ಅದನ್ನೇ ದುರ್ಬಳಕೆ ಮಾಡಿಕೊಂಡು ಅವನು ಆ ಮೂಲಕವಾಗಿ ಪಾಸನ್ನು ಗಿಟ್ಟಿಸ್ಕೊಂಡು ಈ ಕೃತ್ಯವನ್ನು ಎಸಗಿರುವಂಥದ್ದು ಈಗ ಏನು ದೆಹಲಿಯ ಮೂಲಗಳ ಪ್ರಕಾರವಾಗಿ ಎಲ್ಲ ಮಾಹಿತಿಗಳು ಕೂಡ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಮಮತಾ, ಧನ್ಯವಾದ KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ನಾನು ಆಗಷ್ಟೇ ಹೇಳಿದಾಗೆ ಸಡನ್ ಕ್ರಾಂತಿ ಮಾಡ್ಬಿಡ್ತೀನಿ ಅಂತ ಹೇಳಿ ಭ್ರಮೆಯಲ್ಲಿ ಹೋಗಿ ದಿಕ್ಕು ತಪ್ಪಿ ಕ್ರಾಂತಿಕಾರ ಅಂತ ಅನಿಸ್ಕೊಳ್ಳೋ ಬದಲು ಕ್ರಾಂತಿಕೋರರು ಅಂತ ಅನಿಸ್ಕೊಂಡಿದ್ದಾರೆ ಈ ವ್ಯಕ್ತಿಗಳು. ಮೈಸೂರಿನ ಮೂಲದ ಯುವಕನಿಗೆ ಪಾಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ನನ್ನ ಮಗನಿಗೆ ಯಾರಾದರೂ ಪ್ರಚೋದನೆಯನ್ನ ಕೊಟ್ಟಿರಬೇಕು ಅಂತ ಹೇಳಲಾಗ್ತಾ ಇದೆ. ನನ್ನ ಮಗ ಯಾವತ್ತಿಗೂ ಸಮಾಜದ ಒಳಿತಿನ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದ ಅಂತ ತಂದೆ ದೇವರಾಜು ಹೇಳ್ತಾ ಇದ್ದಾರೆ, ತಾಯಿ ಕೂಡ ಇದನ್ನೇ ಹೇಳ್ತಾ ಇದ್ದಾರೆ. ಮಗ ಇನ್ನೋಸೆಂಟು, ಮಗನ ತಲೆಗೆ ಯಾರು ತುಂಬಿದ್ದಾರೆ ಅನ್ನೋದು ಪಾಪ ಇವರಿಬ್ಬರ ಮಾತಾಗ್ತಾ ಇದೆ. ಇವರಿಬ್ಬರ ಮಾತಿನಲ್ಲೂ ಇನ್ನೋಸೆನ್ಸ್ ಇದೆ, ಬಟ್ ಹಾಗಿಲ್ಲ ಅದು ರಿಯಾಲಿಟಿ. ಮೈಸೂರಿಗೆ 2 ದಿನದ ಮುಂಚೆ ಹೋಗಿದ್ದ ಅನ್ನೋದ್ರ ಬಗ್ಗೆ ತಾಯಿ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇನ್ನೊಂದು ಕಡೆಗೆ ಯಾರೋ ತಲೆಗೆ ತುಂಬಿದ್ದಾರೆ, ಯಾರೋ ಪ್ರಚೋದನೆಯನ್ನ ಕೊಟ್ಟಿದ್ದಾರೆ. ಮಗ ಯಾವಾಗಲೂ ಸಮಾಜದ ಬಗ್ಗೆ, ಒಳಿತಿನ ಬಗ್ಗೆ ಚಿಂತನೆಯನ್ನ ಮಾಡ್ತಾ ಇದ್ದ. ಸ್ವಾಮಿ ವಿವೇಕಾನಂದ ಅಂತಹ ರೆವಲ್ಯೂಷನರಿಗಳ ಪುಸ್ತಕಗಳನ್ನ, ಸಮಾಜ ಸುಧಾರಕರ ಪುಸ್ತಕಗಳನ್ನ ಓದ್ತಾ ಇದ್ದ ಅಂತ ಪಬ್ಲಿಕ್ ಟಿವಿ ಜೊತೆಗೆ ಮಾತಾಡ್ತಾ ಮನೋರಂಜನ್ ಅವರ ತಂದೆ ದೇವರಾಜ್ ಅವರು ಪಬ್ಲಿಕ್ ಟಿವಿಗೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇನ್ನೊಂದು ಕಡೆಗೆ ತಾಯಿ ಕೂಡ ಇಂಥದ್ದೇ ಸ್ಟೇಟ್ಮೆಂಟ್ ಅನ್ನು ಕೊಡ್ತಾ ಇದ್ದಾರೆ. ತೀವ್ರ ಆಘಾತಕ್ಕೆ ಅವರಿಬ್ರು ಒಳಗಾಗಿದ್ದಾರೆ, ಜೊತೆಗೆ ಖಂಡಿಸಿದ್ರು ಈ ಘಟನೆಯನ್ನ. ಹಾಗೆ ಮಗ ಅಂತವನಲ್ಲ ಅಂತ ಪದೇ ಪದೇ ನಿನ್ನೆಯಿಂದ ಹೇಳ್ತಾ ಇದ್ದಾರೆ. ಮೈಸೂರಿಂದ ಯಾವತ್ತು ಹೋಗಿದ್ದವರು?
2 ಡೇಸ್ ಮುಂಚೆ 3 ಡೇಸ್ ಮುಂಚೆ. ಎಲ್ಲಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋಗಿದ್ದ? ಹೌದು ಬೆಂಗಳೂರು. ಎಷ್ಟು ಜನ ಮಕ್ಕಳು ಅಮ್ಮ? ಇವ್ರು ಎಷ್ಟು ಅವರು? ಒಬ್ಬನೇ ಮಗ ಒಬ್ಬಳೆ ಮಗಳು. ಅಲ್ಲ ಅವ್ರು ಯಾವ ತರ, ನಿಮ್ಮ ಮಗ ಯಾವ ತರ ಇದಾರೆ ಅಂತ ಏನಾದ್ರು ಇದೆಯಾ ಮೇಡಮ್? ಫೋಟೋ ಅವ್ರ ನಿಮ್ಮ ಮಗಂದು ಏನಾದ್ರು ವಯಸ್ಸು ಎಷ್ಟಾಗಿರ್ಬೋದು ಅವ್ರಿಗೆ? ಅವ್ರಿಗೊಂದು 33 ಇಯರ್ಸ್. 33. ಫೋಟೋ ಇದು ಇರ್ತದೆ ಕೇಳಿ. ಫೋಟೋ ತೋರಿಸಿ ಮೇಡಮ್ ನೋಡೋಣ. ಫೋಟೋ ತೋರಿಸಿ ಮೇಡಮ್ ಆ ಫೋಟೋ ಏನಾದ್ರು ಇದ್ರೆ ನೋಡೋಣ ಅಂತ. ಯಾವ ತರ ಇದಾರೆ? ಇಲ್ಲ ಫೋಟೋ ಎಲ್ಲ ಏನಿಲ್ಲ. ನೀವು ಒಂದು ಆಧಾರ್ ಕಾರ್ಡ್ ಆಗ್ಲಿ ಇದಾಗ್ಲಿ ಎಲ್ಲ ಅವನೇ ಇಟ್ಕೊಂಡಿದ್ದಾನೆ. ಯಾವ ಅಡ್ರೆಸ್ ಇದೆ? ಎಲ್ಲ ಇದೆ ಅಡ್ರೆಸ್ ಎಲ್ಲ ಇದು ಎಲ್ಲ ಅವನ ಅಡ್ರೆಸ್ ಎಲ್ಲ ಇದೆ ಇಲ್ಲಿ ಮೈಸೂರಲ್ಲಿ ಇದೆಯಾ? ಇಲ್ಲ ಅವನು ಬೆಂಗಳೂರಿಗೆ ಇಲ್ಲಿ ಎಲ್ಲ ಹೋಗಿ ಬರ್ತೀವಿ. ಅವ್ನು ಏನು ಪೋಸ್ಟ್ಗಳೇ ಬರ್ತಿರ್ಲಿಲ್ವಲ್ಲ. ಯಾವ್ದಾದ್ರು ಪೋಸ್ಟ್ ಫೋನು ಇರ್ಲಿಲ್ಲ ಅವನ ಹತ್ರ. ಈಗ ಒಳ್ಳೆ ಎಜುಕೇಶನ್ ಮಾಡಿದ್ರು, ಜಾಬ್ ಏನ್ ಮಾಡ್ಬೇಕು ಅಂತ ಇಲ್ವಾ? ಇಲ್ಲ ಜಾಬ್ ಇಷ್ಟ ಇರ್ಲಿಲ್ಲ ಅವನಿಗೆ. ಇಷ್ಟ ಇರಲಿಲ್ಲ. ಅಲ್ಲ ಓಟು ಇಲ್ಲೇ ಆಗ್ತಾ ಇದ್ರೆ ಮೈಸೂರಿನಲ್ಲಿ? ಅವ್ನು ಓಟೆ ಹಾಕಿಲ್ಲ ಸುಮಾರು ವರ್ಷಗಳಿಂದ. ಏನು ಓದವ್ರೆ ಮೇಡಮ್? BE ಮಾಡಿದ್ದಾನೆ. ಬಿ. ಇಲ್ಲ ಯಾವ ಸಂಘಟನೆ ಇಲ್ಲ ಏನಿಲ್ಲ. ಮೈಸೂರಿಂದ ಯಾವತ್ತು ಹೋಗಿದ್ದವರು? 2 ಡೇಸ್ ಮುಂಚೆ 3 ಡೇಸ್ ಮುಂಚೆ. ಎಲ್ಲಿ ಬೆಂಗಳೂರಿಗೆ ಹೋಗ್ತೀನಿ ಅಂತ ಹೋಗಿದ್ದ? ಹೌದು ಬೆಂಗಳೂರು. ಎಷ್ಟು ಜನ ಮಕ್ಕಳು ಅಮ್ಮ? ಇವ್ರು ಎಷ್ಟು ಅವರು? ಒಬ್ಬನೇ ಮಗ ಒಬ್ಬಳೆ ಮಗಳು. ಅಲ್ಲ ಅವ್ರು ಯಾವ ತರ, ನಿಮ್ಮ ಮಗ ಯಾವ ತರ ಇದಾರೆ ಅಂತ ಏನಾದ್ರು ಇದೆಯಾ ಮೇಡಮ್? ಫೋಟೋ ಅವ್ರ ನಿಮ್ಮ ಮಗಂದು ಏನಾದ್ರು ವಯಸ್ಸು ಎಷ್ಟಾಗಿರ್ಬೋದು ಅವ್ರಿಗೆ? ತಾಯಿಯ ಮಾತನ್ನ ಗಮನಿಸ್ತಾ ಇದ್ರಿ. ಫೋಟೋ ಕೇಳ್ತಾರೆ. ಫೋಟೋ ಜೊತೆಗೆ ಇತರ ಯಾವುದೇ ವಸ್ತುಗಳು ಕೂಡ ಆತ ಇಲ್ಲಿ ಇಟ್ಟಿರ್ಲಿಲ್ಲ. ಬಟ್ ಓಟ್ ಕೂಡ ಹಾಕಿರ್ಲಿಲ್ಲ ಆತ ಅನೇಕ ವರ್ಷಗಳಿಂದ. ಆಮೇಲೆ ತಾಯಿನೇ ಹೇಳುವಂತೆ ಆತ ಕೆಲಸಕ್ಕೂ ಕೂಡ ಹೋಗ್ತಾ ಇರಲಿಲ್ಲ ಅನ್ನೋದು ಗೊತ್ತಾಗಿದೆ. ಕೆಲಸಕ್ಕೆ ಹೋಗದೆ ಅಲ್ಲಿ ಎಂಟಿ ಮೈಂಡ್ ಇಸ್ ಅ ಡೆವಿಲ್ಸ್ ವರ್ಕ್ಶಾಪ್ ಅಂದಂಗೆ ಮನೋರಂಜನ್ಗಾದಂಗೆ ಕಾಣಿಸ್ತಾ ಇದೆ. ಸಿಗಬಾರ್ದವರ ಕಾಂಟ್ಯಾಕ್ಟ್ ಅನ್ನ ಸಿಕ್ಕು ಈ ರೀತಿ ದಿಕ್ಕು ತಪ್ಪಿದ್ನ ಅನ್ನೋ ಪ್ರಶ್ನೆ ಇದೆ.